ಪಾರ್ವತಿ, ರತ್ನವೇಣಿ ತಿಂಡಿ ತಿಂದ್ರಮ್ಮ? ಹಾ ಅತ್ತೆಮ್ಮ. ಹೋಗಿ ಬರ್ತೀನಿ ಅದಕ್ಕೆ. ಏನಿದೆ ರತ್ನವೇಣಿ, ಲಗೇಜ್ ಸಮೇತ ಹೊರಟಿದ್ದೀರಾ? ಏನ್ ಇನ್ ಮುಂದೆ ಬರೋದೇ ಇಲ್ವಾ ಹೇಗೆ? ಎಲ್ಲ ಋಣಾನು ಬಂದ ಅಲ್ವಾ ಅದಕ್ಕೆ. ಇಷ್ಟು ದಿನ ಈ ಮನೇಲಿ ಇರಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರ್ದಿತ್ತು ಅನ್ಸತ್ತೆ, ಅದಕ್ಕೆ ಇದ್ದೆ. ಇನ್ನು ಮುಂದೆ ಏನೋ ಗೊತ್ತಿಲ್ಲ, ಯಾವಾಗಾಗುತ್ತೋ ಬರ್ತೀನಿ ಅದಕ್ಕೆ. ಯಾವಾಗ ಬೇಕಾದ್ರೂ ಬನ್ನಿ, ಇದು ನಿಮ್ಮ ಮಗಳ ಮನೆ, ನಿಮ್ಮಿಷ್ಟ. ಅಲ್ಲ ಚಿಕ್ಕಮ್ಮ, ಅವತ್ತು ನಾನೇ ಊರಿಗೆ ಹೊರಡಿ ಅಂತ ಹೇಳಿದ್ರೆ ನಿಮಗೆ ಹೋಗಕ್ಕೆ ಇಷ್ಟನೇ ಇರಲಿಲ್ಲ, ಇಲ್ಲೇ ಉಳ್ಕೊಂಡ್ರಿ. ಈಗ ನೋಡಿದ್ರೆ ನೀವೇ ಊರಿಗೆ ಹೋಗ್ತೀನಿ ಅಂತ ಹೊರಟು ನಿಂತಿದ್ದೀರಲ್ಲ, ಅಂಥದ್ದು ಏನಾಗಿದೆ ಇಲ್ಲಿ? ಚಿಕ್ಕಮ್ಮ, ನೀವು ಯಾಕೋ ಮೊದಲಿನ ಥರ ಇಲ್ಲ, ಏನೋ ಬದಲಾಗಿದೆ. ನಿಮ್ಮ ಸಮಸ್ಯೆ ಏನು ಹೇಳಿ? ಅಲ್ಲ, ಇತ್ತೀಚೆಗೆ ಯಾಕೋ ಜನನಿ ಮಗು ವಿಷಯದಲ್ಲಿ ನಡ್ಕೊಳ್ತಿರೋದು ನೋಡಿದ್ರೆ ಪಾರು ಹತ್ರ ಪುಟಾಣಿನ ಸುಳಿಯೋಕ್ಕೂ ಬಿಡಲ್ಲ ಅನ್ಸುತ್ತೆ. ಅದೇ ರತ್ನವೇಣಿಯವರು ಇದೇ ಮನೆಯಲ್ಲಿ ಜೊತೇಲಿದ್ರೆ ಜನನಿ ಕೆಲ್ಸಕ್ಕೆ ಹೋದಾಗ ರತ್ನವೇಣಿ ಮಗುನ ನೋಡ್ಕೊಳಕ್ಕಾಗದೆ ಪಾರು ಹತ್ರನೇ ಬಿಡ್ತಾಳೆ. ಅಲ್ಲಿಗೆ ರತ್ನವೇಣಿ ಇಲ್ಲೇ ಇರೋದ್ರಿಂದ ನಮ್ಮೆಲ್ರಿಗೂ ಖುಷಿನೇ ಹೊರತು ಮೊದಲಿನ ಥರ ಯಾವ ಬೇಜಾರು ಇಲ್ವಲ್ಲ. ಹೇಗಾದರೂ ಮಾಡಿ ಈ ಹೆಂಗಸು ಊರಿಗೆ ಹೋಗೋದನ್ನ ತಡಿಲೇಬೇಕು. ಪಾರ್ವತಿ, ರತ್ನವೇಣಿಗೆ ಅರ್ಶಿನ ಕುಂಕುಮ ಕೊಡಮ್ಮ. ಸರಿ ಅತ್ತೆಮ್ಮ. ಕೂತ್ಕೊಳ್ಳಿ ರತ್ನವೇಣಿ. ಅದಕ್ಕೆ ಇಷ್ಟು ದಿನ ಈ ಬಡಪಾಯಿನ ನಿಮ್ಮ ಮನೇಲಿ ಇಟ್ಕೊಂಡು 3 ಹೊತ್ತು ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ. ಈ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ ಅದಕ್ಕೆ? ಅಯ್ಯೋ ರತ್ನವೇಣಿ, ಈ ಥರ ಋಣದ ಮಾತೆಲ್ಲ ಆಡಬೇಡಿ. ನೋಡಿ, ನೀವು ಊರಿಗೆ ಹೋದ್ಮೇಲೆ ಅಲ್ಲೇನಾದರೂ ಕಷ್ಟ ಅಂತ ಅನ್ಸಿದ್ರೆ, ದುಡ್ಡೇನಾದರೂ ಬೇಕಾದರೆ ಯಾವ ಸಂಕೋಚನೂ ಇಲ್ಲದೆ ನಮ್ಮ ಹತ್ರ ಕೇಳಿ. ಯಾಕಂದರೆ ಅಲ್ಲಿ ಕೇಳೋಕ್ಕೆ ನಿಮ್ಗೊಂಥರ ಮುಜುಗರ ಆಗಬಹುದು, ಕೊಡೋರು ಇಲ್ಲದೆ ಇರಬಹುದು. ಈ ವಯಸ್ಸಿನಲ್ಲಿ ನೀವು ಹೋಗಿ ದುಡ್ದು ಸಂಪಾದನೆ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ನಿಮಗೆ ಯಾವಾಗ ಬೇಕೋ ಆವಾಗ ಏನು ಬೇಕಾದರೂ ಕೇಳಿ, ಇಲ್ಲಾಂದರೆ ಇಲ್ಲಿಗೆ ಬಂದು ಇದ್ದುಬಿಡಿ. ಸರಿ ಅದಕ್ಕೆ, ಈ ನಿಮ್ಮ ಉಪಕಾರನ ಪ್ರೀತಿನ ನಾನು ಯಾವತ್ತಿಗೂ ಮರೆಯಲ್ಲ. ನಾನು ಹೋಗಿ ಬರ್ತೀನಿ. ಚಿಕ್ಕಮ್ಮ, ಊರಿಗೆ ಹೋದ ಕೂಡಲೇ ಫೋನ್ ಮಾಡಿ. ಸರಿ ಕಂದ, ಬರ್ತೀನಿ. ಬರ್ತೀನಿ ಬಂಗಾರಿ. ಬಾಯ್ ಅಜ್ಜಿ. ಬಾಯ್. ಅಪ್ಪ ಸದ್ಯ ಸಿಮ್ ಕಾರ್ಡ್ನ ಸೇಫಾಗಿ ಇಟ್ಕೊಂಡಿದ್ದು ಒಳ್ಳೇದಾಯ್ತು. ಈ ರತ್ನವೇಣಿ ಊರಿಗೆ ಹೋಗದೆ ಇಲ್ಲೇ ಇರೋ ಹಾಗೆ ಮಾಡಬೇಕು. ಹೇಳ್ಕೊಳಕ್ ಒಂದೂರು. ಕ್ಷಮಿಸಿ, ನಾನು ಹಾಡಕ್ಕಾಗಲ್ಲ. ಯಾಕೆ? ಇಲ್ಲಿ ಎಲ್ಲರೂ ಇದ್ದಾರೆ. ಹೌದಾ? ಹಾಗಾದ್ರೆ ಬೇಡ ಬಿಡು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಗಮನ ಇಟ್ಟು ಕೇಳಿಸ್ಕೊ.
ಹೇಳಿ ಹೇಳಿ. ನಮ್ಮಿಬ್ಬರು ಮದುವೆ ವಿಷಯ ಮಾತಾಡಬೇಕಾಗಿತ್ತು. ಎಲ್ಲಿ ಯಾವಾಗ ಅಂತ ಸದ್ಯದಲ್ಲೇ ಹೇಳ್ತೀನಿ. ಅದಾದ್ಮೇಲೆ ನಾವಿಬ್ರು ಗ್ರ್ಯಾಂಡಾಗಿ ಮದುವೆ ಆಗೋಣ. ಏನಂತೀಯಾ? ಹೌದಾ? ಸರಿ ಸರಿ. ಸರಿ, ನಾನೀಗ ಫೋನ್ ಇಡ್ತೀನಿ. ನಾನಾಗೆ ಫೋನ್ ಮಾಡ್ತೀನಿ, ನೀನೇನು ಮಾಡಬೇಡ. ಹಾಂ, ಆಯ್ತಾಯ್ತು. ಅಯ್ಯೋ ದೇವ್ರೆ, ಊರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ರೆ ನನ್ನವ್ರು ಫೋನ್ ಮಾಡಿ ಮದುವೆ ಆಗೋಣ ಅಂತ ಹೇಳ್ತಾ ಇದ್ದಾರಲ್ಲ. ಈ ಊರಿಗೆ ಹೋಗಲ್ಲ ಅಂತ ಎಲ್ರಿಗೂ ನಾನು ಹೇಗೆ ಹೇಳಿ, ಏನಂತ ಹೇಳಿ? ರತ್ನವೇಣಿ, ಏನಾಯಿತು? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಯಾರ್ದು ಫೋನು? ಅದಕ್ಕೆ ಅದು ಊರಿಂದ ನಮ್ಮವರೊಬ್ಬರು ಫೋನ್ ಮಾಡಿದರು. ಅದು ನಾನು ಚೀಟಿ ಹಾಕಿದ್ನಲ್ಲ, ಆ ಹೆಂಗಸು ಊರು ಬಿಟ್ಟೆಲ್ಲೋ ಹೊಟ್ಟೋಗ್ಬಿಡ್ತಾಳಂತೆ. ಅಯ್ಯೋ ಹೌದಾ? ಮತ್ತೇನು ಮಾಡ್ತೀರಾ ಈಗ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮತ್ತೆ ಈಗ ನೀವು ಊರಿಗೆ ಹೋದರೂ ಏನು ಪ್ರಯೋಜನ ಇಲ್ಲ. ಹೌದು, ಅದಕ್ಕೆ ಈಗ ನಾನು ಊರಿಗೆ ಹೋದರೂ ನನಗೆ ದುಡ್ಡು ಸಿಗಲ್ಲ. ಹಾಗಾದರೆ ಹೋಗಲೇಬೇಡಿ, ಇಲ್ಲೇ ಇದ್ದು ಬಿಡಿ. ಈಗ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಇಲ್ಲೇ ಇದ್ದರೆ ನೀವಿದ್ದೀರಾ, ಎಲ್ಲರೂ ಇದ್ದಾರೆ. ಅಲ್ಲದೆ ನನ್ನ ಮಗಳು, ನನ್ನ ಮೊಮ್ಮಗಳು ಎಲ್ಲರೂ ಇದ್ದಾರೆ. ನಾನು ಇಲ್ಲೇ ಇದ್ದರೆ ಖುಷಿಯಾಗಿರ್ತೀನಿ. ಹಾಗೇ ಮಾಡಿ ಧಾರಾಳವಾಗಿ. ಹಾಗಾದ್ರೆ ನೀವೆಲ್ಲೂ ಹೋಗಲ್ವಾ? ಇಲ್ಲ ಇಟ್ಟಿರ ತಾನೆ? ಹೂ ಬಂಗಾರಿ, ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ, ನಿನ್ನ ಜೊತೆಲೇ ಇರ್ತೀನಿ. ಸರಿ ಸರಿ, ನಾನು ರೂಮ್ಗೆ ಹೋಗಿ ಈ ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ. ಹಾಂ, ಅಪ್ಪ, ಪುಟಾಣಿ ರೆಡಿ ಮಾಡಿದ್ದೀನಿ, ಸ್ಕೂಲಿಗೆ ಕರ್ಕೊಂಡು ಹೋಗಿ. ಸರಿನಮ್ಮ. ಬಾಯ್ ಬಂಗಾರಿ. ಬಾಯ್ ಮಮ್ಮಿ. ಬಾಯ್ ಬಂಗಾರಿ. ಕಂದ ಹೊರಡೋಣ, ನೋಡಿ. ಕಂದ 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 ಭಾರಿಗೆ ಮುದ್ದು ಕೊಡಲ್ವಾ? ನನ್ ಪಾರು ಮುತ್ತು ಕೊಡಲ್ಲ ಸಾರಥಿ. ಯಾಕಂದ? ಪಾರು ಸರಿ ಇಲ್ಲ, ಅವಳು ಕೆಟ್ಟವಳು. ಸರಿ ಕಂದ, ನೀನು ಸ್ಕೂಲಿಗೆ ಹೋಗ್ಬಾ. ಸಾರಥಿ ಕರ್ಕೊಂಡು ಹೋಗಿ. ನಡಿ ಕಂದ. ಯಾಕೆ ಸಾರಥಿ, ಪಪ್ಪಿ ಬೇಡ್ವಾ?
ಲಕ್ಷ್ಮೀ ಪುಟ್ಟ, ಏನಂತಾರೆ ತಾತ? ಪಾರು ತುಂಬಾ ಒಳ್ಳೆಯವಳು ತಾನೆ. ಅವಳಿಗೆ ನೀನು ಎಷ್ಟು ಇಷ್ಟ ಗೊತ್ತಾ? ಅವಳು ಬೇಜಾರಾಗುತ್ತಾರೆ ಯಾಕ ನಡ್ಕೋತೀಯ ತಂದ. ಅವಳು ಬೆಳಿಗ್ಗೆ ಎದ್ದು ನಿನಗೆ ತಿಂಡಿ ತಿನ್ನಿಸಿ, ಬಟ್ಟೆ ಹಾಕಿ, ಯೂನಿಫಾರ್ಮ್ ಹಾಕಿ ಎಷ್ಟು ಬೇಗ ರೆಡಿ ಮಾಡ್ತಾಳೆ. ಆಮೇಲೆ ನಿನ್ನ ಹೋಮ್ವರ್ಕ್ ಎಲ್ಲ ಮಾಡ್ಕೊಡ್ತಾಳೆ. ನಿನ್ನ ಸ್ಕೂಲ್ಗೆ ಡಬ್ಬಿ ಎಲ್ಲ ಕಟ್ಕೊಡ್ತಾಳೆ. ಎಷ್ಟೊಂದೆಲ್ಲ ಕೆಲಸ ಮಾಡ್ತಾಳೆ. ಅವಳನ್ನ ಕಂಡ್ರೆ ಯಾಕೆ ನಿನ್ಗೆ ಕೋಪ, ಯಾಕೆ ಬೇಜಾರು? ಓ, ನಂಗೆ ಮತ್ತೆ ಹೋಗಿತ್ತು, ಹೋಮ್ವರ್ಕ್ ಮಾಡ್ಬೇಕಿತ್ತು, ಹೋಮ್ವರ್ಕ್ ಮಾಡೇ ಇಲ್ಲ. ಹೋಮ್ವರ್ಕ್ ಮಾಡಿರ್ಬೇಕಂತ ಪಾರು ಹೇಳಿಗೆ ಮಾಡಿಕೊಟ್ಟಿರೋಳು. ಅವ್ನು ತುಂಬಾ ಓದಿಲ್ಲ, ಆದ್ರೆ ನೀನು ಹೋಮ್ವರ್ಕ್ ಚೆನ್ನಾಗಿ ಮಾಡಿಸ್ತಾಳಲ್ವಾ, ಅವಳ ಜೊತೆ ಮಾಡಿಸ್ಕೋಬೇಕಂತ. ಇನ್ಮೇಲೆ ಅವಳ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರ್ತೀಯಕ್ಕಂದ. ಸುಮ್ಮನೆ ತಾತ, ಮಾತಾಡ್ಸ್ಬೇಡಿ. ಹೋಮ್ವರ್ಕ್ ಮಾಡಿಲ್ಲ ಅಂತ ಮಿಸ್ ಬೈತಾರೆ. ನನ್ ಪಾರು ಮುಟ್ಕೊಡಲ್ಲ ಸಾರಥಿ. ಪಾರು ಸರಿ ಇಲ್ಲ, ಅವಳು ಕೆಟ್ಟವಳು. ಪಾರು, ಪುಟಾಣಿ ಮುತ್ತು ಕೊಟ್ಟಿಲ್ಲ, ಬಾಯಿ ಹೇಳಿಲ್ಲ ಅಂತ ಇಷ್ಟೊಂದು ಅಳ್ತಾ ಇದೆಯಾ? ಹೌದು, ಮತ್ತೆ ದಿನ ನನ್ನ ಕಂಡ್ರೆ ಅಷ್ಟು ಪ್ರೀತಿಯಿಂದ ನಡ್ಕೋತಿದ್ದೋಳು ಇವತ್ತು ಈ ರೀತಿ ಮಾಡಿದ್ರೆ ಬೇಜಾರಾಗೋದಲ್ಲ, ಅಳುನೇ ಬರುತ್ತೆ. ಪಾರು, ಹೋಗ್ಲಿ ಬಿಡು. ಒಂದು 2 ದಿನ ಆದಮೇಲೆ ಮೊದಲಿನ ಥರನೇ ಸರಿ ಹೋಗ್ತಾಳೆ. ಅದಾಮೇಲಿನ ಮಾತು ಯಜಮಾನ್ರೆ, ಅವಳು ಈ ರೀತಿ ಬದಲಾಗಿರೋದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಒಂದ್ ವೇಳೆ ಅವಳಿನ್ ಮುಂದೆ ನನ್ನನ್ನು ಇದೇ ರೀತಿ ದಿನ ಕಡ್ಗಾಣಿಸ್ತಾ ಹೋದ್ರೆ ಏನ್ ಮಾಡೋದು ಯಜಮಾನ್ರೆ? ಪಾರು ಪ್ಲೀಸ್, ನೀನು ಅಳೋದನ್ನ ನಂಗೆ ನೋಡೋದಕ್ಕಾಗ್ತಾ ಇಲ್ಲ. ನೋಡು, ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಅಳಬೇಡ. ತಾಯಿ ಹೃದಯದ ಸಂಕಟ ಏನು ಅಂತ ಮಗುನ ಹೆತ್ತೋಳಿಗೆ ಮಾತ್ರ ಗೊತ್ತಾಗೋದು. ನನಗೂ ಅರ್ಥ ಆಗುತ್ತೆ ಪಾರು, ಆದರೆ ಪುಟಾಣಿ ಯಾಕೆ ಈ ರೀತಿ ನಡ್ಕೊಳ್ತಾ ಇದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ನಾನೇ ಊಟಕ್ಕೆ ಕೂತಾಗ ಹಾಗೆಲ್ಲ ಫೋನ್ ನೋಡಬಾರ್ದು ಅಂತ ಹೇಳಿ ಫೋನ್ ಇಸ್ಕೊಂಡಿದ್ದಕ್ಕೆ ಅವಳು ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಪುಟಾಣಿ ನನಗೇನೋ ಮುತ್ತು ಕೊಡೋದಕ್ಕೆ ಬರಲಿಲ್ಲ, ಆದರೆ ನಿಮಗೆ ಕೊಡೋದಕ್ಕೆ ಬಂದಾಗ ನೀವು ಯಾಕೆ ಯಜಮಾನ್ರೆ ಬೇಡ ಅಂತ ಹೇಳಿದ್ರಿ? ನಿನಗೆ ಕೊಡ್ತಾ ಇರೋ ಮುತ್ತನ್ನ ನಾನು ಹೇಗೆ ಇಸ್ಕೊಳ್ಳಿ ಪಾರು? ನನಗದಿಷ್ಟ ಆಗಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಪುಟಾಣಿ ನಿನ್ನ ಕೆಟ್ಟಮ್ಮ ಅಂತ ಅಂದಿದ್ದು ನನಗೆ ತುಂಬ ಬೇಜಾರಾಯಿತು. ಪುಟಾಣಿ ನನ್ನನ್ನು ಹೇಗೆ ಪ್ರೀತಿ ಮಾಡುತ್ತೋ ನಿನ್ನೂ ಹಾಗೆ ಪ್ರೀತಿ ಮಾಡಬೇಕು, ಆಗಲೇ ನನಗೆ ಸಮಾಧಾನ. ಯಾಕೆ ಅಂದರೆ ಅವಳ ಹೆತ್ತಿರೋದು ನೀನು. ನಿನ್ನ ಸರಿಯಾಗಿ ನೋಡಲಿಲ್ಲ, ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದರೆ ನಾನು ಹೇಗೆ ಚೆನ್ನಾಗಿ ಮಾತಾಡಿಸ್ಲಿ ಹೇಳು? ಈ ಬುದ್ಧಿ ನಮಗಿಂತ ಹೆಚ್ಚಾಗಿ ಜನನಿಗಿರಬೇಕು. ಏನು ಮಾಡೋದು, ಜನನಿ ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ವಲ್ಲ. ಮಗು ಈ ವಯಸ್ಸಲ್ಲಿ ಏನು ನೋಡುತ್ತೋ ಕೇಳುತ್ತೋ ಮುಂದೆ ಅದನ್ನೇ ಸತ್ಯ ಅಂತ ನಂಬುತ್ತೆ. ನೀನು ಹೆತ್ತ ಮಗು ನಿನ್ನ ಕೆಟ್ಟೋಳು ಅಂತ ಅಂದ್ಕೊಂಡು ಬೆಳೆಯೋದು ನನಗಿಷ್ಟ ಇಲ್ಲ ಪಾರು. ನನಗೇನೋ ಪುಟಾಣಿ ನೀನು ಹೆತ್ತಿರೋ ಸತ್ಯನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಪಾರು. ಈ ಟೈಮಲ್ಲಿ ಅಲ್ಲದೆ ಯಾವ ಟೈಮಲ್ಲಿ ಹೇಳೋದು ಹೇಳು? ಯಜಮಾನ್ರೆ, ಅದೊಂದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡಿ. ಇನ್ನೇನು ಮಾತಾಡಲಿ? ಮಗು ಬದಲಾಗ್ತಾ ಇರೋದನ್ನ ನೋಡಿ ಹೇಗೆ ಸುಮ್ಮನಿರಲಿ? ಅದಕ್ಕಿಂತ ಸತ್ಯ ಹೇಳೋದೇ ಬೆಟರ್ ಅಲ್ವಾ? ಹೇಳಿದ ಕೂಡಲೇ ಮಗು ನಮ್ಮ ಹತ್ರ ನಡ್ಕೊಳ್ಳೋ ರೀತಿ ಬದಲಾಗುತ್ತೆ ಅಂತ ಹೇಗೆ ಹೇಳ್ತೀರಾ ಯಜಮಾನ್ರೆ? ಹೇಗೆ ಅಂದರೆ ಅದಕ್ಕೆ ಯಾರೋ ನೀನು ಸರಿ ಇಲ್ಲ, ನೀನು ಕೆಟ್ಟೋಳು ಅಂತ ತಲೆ ತುಂಬಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ.
ಆ ಥರ ಯಾರು ಹೇಳಿರ್ಬೋದು? ಚಿಕ್ಕಮ್ಮ ಹೇಳ್ದಾಗೆ ಜನನಿನೇ ಇರ್ಬೋದಾ? ನಮ್ಮ ಜನನಿ ಆ ರೀತಿ ಮಾಡಿದಾಳಂತ ನಿಮ್ಗೆ ಅನ್ಸುತ್ತಾ? ಅನುಮಾನ ಬಂದೇ ಬರುತ್ತೆ ಪಾರು. ರತ್ನವೇಣಿ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರಿಗೆ ಅದರಿಂದ ಏನೂ ಲಾಭ ಇಲ್ಲ. ಯಾಕೆಂದರೆ ಪುಟಾಣಿ ನಮ್ಮ ಮಗು ಅನ್ನೋ ಸತ್ಯ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ. ಇನ್ನೂ ಪುಟಾಣಿ ಜೊತೆ ಇರೋದು ಜನನಿ. ಒಂದು ವೇಳೆ ಜನನಿ ಏನಾದರೂ ಪುಟಾಣಿ ತಲೆಗೆ ಇದನ್ನೆಲ್ಲ ತುಂಬಿಸ್ತಾ ಇದ್ರೆ ನೀನು ಅವಳ ಮೇಲೆ ಕರುಣೆ ತೋರಿಸೋ ಯಾವ ಅಗತ್ಯನೂ ಇಲ್ಲ ಪಾರು. ನಾನೇ ಪುಟಾಣಿ ಹತ್ರ ಮಾತಾಡಿ ನಿರ್ಧಾರ ಮಾಡ್ತೀನಿ. ಏನು ನಿರ್ಧಾರ ಮಾಡ್ತೀರಾ? ಹಬ್ಬ, ಸದ್ಯ ಹೊರಗಡೆ ಬಿಸಾಕಬೇಕಾಗಿದ್ದ ಸಿಮ್ಮನ್ನ ರೂಮಲ್ಲೇ ಬಿಸಾಕಿದ್ದು ಒಳ್ಳೇದಾಯ್ತು. ಆ ರತ್ನವೇಣಿಗೆ ಫೋನ್ ಮಾಡಿ ಚಮಕ್ ಕೊಡ್ತೀನಿ. ಹೇಳ್ಕೊಳಕ್ ಒಂದೂರು, ತಲೆ ಮೇಲೆ ಒಂದ್ ಸೂರು, ಮಲ್ಗಕ್ಕೆ ಭೂತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ನಂಜಿ, ನಗ್ನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನಂಗ್ ನನ್ ಪ್ರಪಂಚ. ಹೌದು, ಯಾಕೆ ಇತ್ತೀಚೆಗೆ ನನಗೆ ಫೋನ್ ಮಾಡದೆ ಬಿಟ್ಬಿಟ್ಟಿದ್ದೀರಾ? ನಾನು ಫೋನ್ ಮಾಡಿದ್ರೆ ಬೇರೆ ಯಾರ್ದೋ ಧ್ವನಿ ಕೇಳಿಸುತ್ತೆ. ಬೇರೆ ಧ್ವನಿನ ಇಲ್ವಲ್ಲ? ನಾನು ಹಿಮಾಲಯದಲ್ಲಿರೋ ನಮ್ಮ ಗುರುಗಳನ್ನ ಭೇಟಿ ಮಾಡಿ ನಮ್ಮಿಬ್ಬರ ಮದುವೆ ವಿಚಾರನ ತಿಳ್ಕೊಂಡು ಬರಕ್ಕೆ ಹೋಗಿದ್ದೆ. ಅಖಿಲ, ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಮ್ಮ ಪುಟಾಣಿ ಬಾಯಲ್ಲಿ ಇಂಥ ಮಾತಾ? ಅರಸನ ಕೋಟೆ ಇತಿಹಾಸದಲ್ಲೇ ಇದು ಒಂದು ಹೊಸ ಬೆಳವಣಿಗೆ. ನಮ್ಮ ವಂಶದಲ್ಲೇ ಇಂಥದ್ದೊಂದು ಯಾವತ್ತೂ ನಡೆದಿರಲಿಲ್ಲ. ಅರಸನ ಕೋಟೆ ಮಕ್ಕಳು ಅಂತಂದ್ರೆ ಅವರ ಒಳ್ಳೆಯ ಸಂಸ್ಕಾರಕ್ಕೆ ಹೆಸರುವಾಸಿ. ಪ್ರೀತು ಚಿಕ್ಕೋನಿದ್ದಾಗ ಹಠ ಮಾಡ್ತಿದ್ದ, ಕೈಕಾಲು ಜಾಡಿಸ್ತಿದ್ದ, ಕೋಪ ಮಾಡ್ಕೋತಿದ್ದ. ಆದರೆ ಒಂದೇ ಒಂದು ದಿನಾನೂ ಅವನ ಬಾಯಿಂದ ಒಂದು ಕೆಟ್ಟ ಪದ ಬಂದಿಲ್ಲ. ಆದಿ ಅಂತೂ ಹೇಳೋದೇ ಬೇಡ. ಸಮಾಧಾನ, ತಾಳ್ಮೆಯ ಪ್ರತಿರೂಪ. ಅವನಿಂದ ಒಳ್ಳೆ ಬುದ್ಧಿ ಬೇರೆಯವರು ಕಲಿತಾ ಇದ್ರು. ಅಂಥದ್ರಲ್ಲಿ ನಮ್ಮ ಪುಟಾಣಿ ಬಾಯಲ್ಲಿ ಹೇಗೆ ಇಂಥ ಮಾತುಗಳು ಬರೋದಕ್ಕೆ ಸಾಧ್ಯ ಆಯಿತು? ಹಾಗೆ ನೋಡಕ್ ಹೋದ್ರೆ ಪಾರ್ವತಿ ಮಗುನ ಅದು ಎಷ್ಟು ಮುದ್ದು ಮಾಡ್ತಾಳೆ, ಎಷ್ಟು ಕಾಳಜಿಯಿಂದ ನೋಡ್ಕೋತಾಳೆ. ಅವಳಿಗೆ ಈ ಥರ ಮಾತಾಡ್ಬಿಡ್ತಲ್ಲ. ಒಂಥರದಲ್ಲಿ ಅವಳೇ ಪುಟಾಣಿಗೆ ತಾಯಿ ಆಗ್ಬಿಟ್ಟಿದ್ದಾಳೆ ಅಂದ್ರೂ ತಪ್ಪಾಗಲ್ಲ. ಯಾಕೆ ಅವಳಿಗೆ ಪುಟಾಣಿ, ಅದು ಅಷ್ಟು ಹಚ್ಕೊಂಡಿದ್ದು ಪುಟಾಣಿ ಯಾಕೆ ಪಾರ್ವತಿಗಿಂತ ಮಾತಾಡ್ಬಿಟ್ಲು? ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ರಘು. ಅಖಿಲ, ಇದರಲ್ಲಿ ರತ್ನವೇಣಿದೇನಾದ್ರೂ ಕೈವಾಡ ಇರ್ಬೋದಾ? ರತ್ನವೇಣಿದ? ಹೌದು ಅಖಿಲ, ಹಿಂದೆ ಒಂದ್ಸಲ ಪುಟಾಣಿ ಪಾರ್ವತಿನ ತುಂಬಾ ಹಚ್ಕೊಳ್ತಿರೋದು ಅವ್ರಿಗೆ ಇಷ್ಟ ಆಗದೆ ಅವರು ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗಿ ಇಡೀ ದಿನ ಏನು ತಿನ್ನಕ್ಕೆ ಕೊಡದೆ ಸುತ್ತಾಡಿಸಿ ಸುಸ್ತು ಮಾಡಿಸಿ ಆಮೇಲೆ ಮನೆ ಕರ್ಕೊಂಡು ಬಂದರು. ಹೌದಲ್ವಾ? ನೀವು ಹೇಳಿದ ಹಾಗೆ ಪುಟಾಣಿ ಪಾರ್ವತಿಗೆ ಆ ರೀತಿ ಮಾತಾಡೋದಕ್ಕೆ ರತ್ನವೇಣಿನೇ ಕಾರಣ ಇದ್ರೂ ಇರಬಹುದು. ಯಾವುದಕ್ಕೂ ಪುಟಾಣಿನೇ ಕೇಳಿ ತಿಳ್ಕೊತೀನಿ. ರತ್ನವೇಣಿ ಏನಾದರೂ ಇದಕ್ಕೆ ಕಾರಣ ಆಗಿದ್ರೆ
ಒಂದು ಕೈ ಅವ್ರನ್ನ ನೋಡ್ಕೋಬೇಕು.